ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇವತ್ತು ಹೊರಗಡೆಯಿಂದ ಯಾರ್ಯಾರು ಬಂದಿದಾರಲ್ಲ ಸರ್. ಅವ್ರೇನಾದ್ರು ಹಣ ಸಿಕ್ತು ಸರ್. ಹಣ ಸಿಕ್ತು ಸರ್. ಎಲ್ಲಿತ್ತು? ಗಾಡಿ ಸೀಟ್ ಅಡಿಯಲ್ಲಿ ಸಿಕ್ತು ಸರ್. ಸರಿ, ನೀನು ಏನಪ್ಪ ಅಮೌಂಟ್ನ ಕಾರಲ್ಲಿ ಇಟ್ಬಿಟ್ಟು ಇವ್ರ ಮೇಲೆ ಅನುಮಾನ ಪಡ್ತೀರಲ್ಲ. ಇದನ್ನ ಲಾಕರಲ್ಲಿ ಇಟ್ಬಿಡಿ ಸರ್. ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು. ಒಂದ್ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅಪ್ಪ ಅಮೌಂಟ್ನ ಕಾರಲ್ಲಿ ಇಟ್ಬಿಟ್ಟಿದ್ದಾರೆ. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ ಸರ್. ಎಷ್ಟು ವರ್ಷದಿಂದ ನಿಯತ್ತಾಗಿ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದೀವಿ ಸರ್. ನಾವು ನಮ್ಮ ಯಜಮಾನ್ರು ಅಂದ್ರೆ ದೇವರು ಅಂತ ತಿಳ್ಕೊಂಡಿದ್ದೀವಿ ಸರ್. ಇವತ್ತು ಆ ದೇವರೇ ನಮ್ಮ ಮಾತು ಕೇಳಲಿಲ್ಲ ಸರ್. ಆ ದೇವರೇ ನಮ್ಮನ್ನು ನಂಬಲಿಲ್ಲ ಸರ್, ನಂಬಲಿಲ್ಲ. ನಾವು ಇವತ್ತಿಂದ ಕೆಲಸ ಮಾಡಲ್ಲ ಸರ್, ಮಾಡಲ್ಲ ಸರ್. ಮುತ್ತು ಅವರೇ, ನನ್ ಗೊತ್ತು ನಿಮಗೆ ತುಂಬಾ ನೋವಾಗಿದೆ ಅಂತ. ದಯವಿಟ್ಟು ಇದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ. ಇರಿ ಸರ್, ನೀವು ಹುಟ್ಟಕ್ಕೆ ಮುಂಚೆಯಿಂದಾನೆ ನಾನು ಈ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಮ್ಮ ಯಜಮಾನ್ರು ಯಾವತ್ತೂ ಈ ಥರ ಮಾಡಿರಲಿಲ್ಲ. ಆದರೆ ಇವತ್ತು ಕಳ್ಳನ ಥರ ಟ್ರೀಟ್ ಮಾಡಿದ್ರು ಸರ್, ಕಳ್ಳನ ಥರ ಟ್ರೀಟ್ ಮಾಡಿದ್ರು. ಬಾರೋ ಇಲ್ಲಿ, ಬಾರೋ ಇಲ್ಲಿ, ಬಾರೋ. ರೇ, ನಿನ್ಗೆ ಅವಮರ್ಯಾದೆ ಮಾಡಬೇಕು ಅಂತ ಮಾಡಿದ್ದಲ್ಲ ಕಣೋ. ಅಕಸ್ಮಾತ್ ಆಗಿ ಏನೋ ಅಚಾತುರ್ಯ ನಡೆದೋಗಿದೆ. ಮನ್ಸಿಗೇನು ಬೇಜಾರು ಮಾಡ್ಕೋಬೇಡ, ದಯವಿಟ್ಟು ಕ್ಷಮಿಸ್ಬಿಡು. ಅಚಾತುರ್ಯ ಅಲ್ಲ ಯಜಮಾನ್ರೆ, ನೀವು ನಮಗೆ ಮಾಡಿರೋ ಅವಮಾನ. ನಾವು ನಾಳೆಯಿಂದ ಯಾರು ಕೆಲಸ ಮಾಡಲ್ಲ ಯಜಮಾನ್ರೆ, ಯಾರು ಕೆಲಸ ಮಾಡಲ್ಲ. ಮುತ್ತು ಅವರೇ, ದುಡುಕ್ಬೇಡಿ, ನನ್ ಮಾತು ಕೇಳಿ. ಇಲ್ಲ ಸರ್, ನಾನು ಯಾರು ಕೆಲಸಕ್ಕೆ ಬರಲ್ಲ. ಮುತ್ತು. ಬಿಡಿ ಸರ್. ಬನ್ರ. ನನ್ನ ಮಾತು ಕೇಳ. ನನ್ನ ಮರು ಎಂತೆಂತ ಅನಾಹುತ ಮಾಡಿಸುತ್ತೆ. ನಿರಾಯಾಸವಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಫ್ಯಾಕ್ಟ್ರಿ. ನಾಳೆಯಿಂದ ಮುಚ್ಚೋಗುತ್ತಲ್ಲ, ಯಾರು ಕೆಲಸಕ್ಕೆ ಬರಲ್ಲ ಅಂತ ಇದ್ದಾರೆ. ನಾಳೆ ನನ್ನ ಕಂಪನಿ ಗತಿ ಅದು. ಹಾಳಾದ ನನ್ನ ಮರುವಿಂದ ಏನೆಲ್ಲ ಅನಾಹುತ ಆಗುತ್ತಲ್ಲ. ಅಪ್ಪ, ಹಾಗೇನಾಗಲ್ಲ. ನಾನು ಅವ್ರ ಜೊತೆ ಮಾತಾಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಮೊದಲು ಆ ಕೆಲಸ ಮಾಡೋ. ಇನ್ಮೇಲಿಂದ ನಾನು ಆಫೀಸ್ಗೂ ಬರಲ್ಲ, ಎಲ್ಗೂ ಬರಲ್ಲ. ನನ್ನ ಮರುವಿಂದನೇ ಹಾಳಾದ ಎಲ್ಲ ಅನಾಹುತಗಳಾಗೋದು. ಸಾಹೇಬ್ರೆ, ಸಾಹೇಬ್ರೆ, ಯಾಕೇನಾಯ್ತು? ಊಟ ಮಾಡದೆ ಹಾಗೆ ಕೂತಿದ್ದೀರಾ? ಏನಿಲ್ಲ ಸುಮ್ಮನವ್ರೆ, ಯಾಕೋ ಮನ್ಸಾಗ್ತಿಲ್ಲ.
ಯಾಕೆ ಸಾಹೇಬ್ರೆ, ಅಡುಗೆ ಚೆನ್ನಾಗಿಲ್ಲವ್ರಾ? ಚೇಚೆ, ಹಾಗೇನಿಲ್ಲ ರಾಮಯ್ಯವರೇ, ಯಾಕೋ ಮನ್ಸು ಸೇರಿಲ್ಲ ಅಷ್ಟೇ. ಯಾಕೆ ಸಾಹೇಬ್ರೆ, ಫ್ಯಾಕ್ಟ್ರಿಲಾಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಸುಮ್ನವ್ರೆ, ಸಿಚುವೇಶನ್ ತುಂಬಾ ಸೀರಿಯಸ್ ಆಗಿದೆ. ಅಪ್ಪ ಮಾಡಿದ ತಪ್ಪೆ, ಅಪ್ಪ ದುಡುಕ್ಬಿಟ್ರು. ಸ್ವಲ್ಪ ಸಮಯ ಕೊಟ್ಟಿದ್ರೆ ಎಲ್ಲ ಸರಿ ಮಾಡ್ಬೋದಿತ್ತು ಏನು. ಅಪ್ಪನ್ಗೆ ಮರುವನ್ ಕಾಯಿಲೆ ಇದೆ ಅಂತ ನಮ್ಗೆಲ್ಲರಿಗೂ ಗೊತ್ತು, ಆದ್ರೆ ಅದನ್ನ ವರ್ಕರ್ಸ್ ಕೇಳೋದಕ್ಕಾಗತ್ತಾ? ನಾವೆಲ್ಲ ಇಷ್ಟು ವರ್ಷ ನಿಯತ್ತಾಗಿ ದುಡಿತಾ ಇದ್ವಿ, ನಮ್ಮ ಮೇಲೆ ಕಳ್ತನದ ಅಪವಾದ ಹೊರಿಸ್ಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ ಅಂತ ಬೇರೆ ಹೇಳ್ತಿದ್ದಾರೆ. ಫ್ಯಾಕ್ಟ್ರಿ ಎಲ್ಲರೂ ಲಾಕ್ಔಟ್ ಆದ್ರೆ ನಾನು ಆ ಕಡೆ ಹೋಗ್ಲಾ ಈ ಕಡೆ ನೋಡ್ಕೊಳ್ಳ, ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಸಾಹೇಬ್ರೆ, ಇವಾಗ ಊಟ ಮಾಡಿ. ಕೆಲ್ಸದವ್ರನ್ನ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ನನ್ ಮೇಲೆ ನಂಬಿಕೆ ಇದೆ ಅಲ್ವಾ? ಊಟ ಮಾಡಿ ಸಾಹೇಬ್ರೆ. ಸಾಹೇಬ್ರೆ, ಹಬ್ಬಬ್ಬ, ಗಂಡ ಚಿಂತೆಲಿರುವಾಗ ಹೆಂಡತಿ ಏನಾರ ಒಂಚೂರು ಸಮಾಧಾನ ಮಾಡಿಬಿಟ್ಲು ಅಂದರೆ ಮುಗ್ದೇ ಹೋಯ್ತು. ಗಂಡನಿಗೆ ಯುದ್ಧದಲ್ಲಿ ಗೆದ್ದಷ್ಟು ಖುಷಿ ಆಗ್ಬಿಡ್ತದೆ. ಏನು ನಿಮ್ಮಿಬ್ರು ಸಂಬಂಧ 100 ವರ್ಷ ಹಿಂಗೇ ಪ್ರೀತಿಯಿಂದ ಇದ್ರು ಸಾಕು. ಯಾರು ಕೆಟ್ಟ ಕಣ್ಣು ಬೀಳದೆ. ಮುತ್ತು ಅವ್ರೆ, ಅದ್ ಬೇಕು ಅಂತ ಮಾಡಿರೋ ಅವಮಾನ ಅಲ್ಲ, ಗಾಬರಿ ಗೊಂದಲದಲ್ಲಾಗಿರೋ ಅವಮಾನ. ಅದಕ್ಕೆ ಕ್ಷಮೆ ನಾನ್ ಕೇಳ್ತೀನಿ. ಕ್ಷಮಿಸಿ ಸರ್, ಗೊಂದಲ ಇದ್ರೂ 20 ವರ್ಷದ ನಿಯತ್ತಿಗೆ ಬೆಲೆ ಇಲ್ವಾ ಸರ್? ಪೊಲೀಸರನ್ನ ಕರೆಸಿ ಅವಮಾನ ಮಾಡಿಸಿದ್ರು ಸರ್. ಅಣ್ಣ, ಒಂದ್ ಮಾತು ಹೇಳ್ತೀನಿ. ಇಲ್ಲಿ ಸರಿ ಯಾರ್ದು ತಪ್ಪು ಯಾರ್ದು ಅಂತ ಚರ್ಚೆ ಮಾಡೋದಕ್ಕೆ ನಾವು ಬರ್ಲಿಲ್ಲ. ತಗೊಳ್ಳಿ ಸರ್. ಥ್ಯಾಂಕ್ ಯು. ಯಜಮಾನ್ರು ಅಂದಮೇಲೆ ಅವ್ರನ್ನ ದೇವ್ರ ಸಮಾನವಾಗಿ ಇಟ್ಟಿರ್ತೀರ. 20 ವರ್ಷ ಅವರಿಂದಾಗಿ ನಿಮ್ ಮನೆ ನಡೆದಿದೆ ಅಂದ್ಮೇಲೆ ಅವ್ರು ನಿಮ್ಗೆ ತಂದೆ ಸಮಾನನೂ ಹೌದಲ್ವಾ ಅಣ್ಣ? ವಯಸ್ಸಾದ್ಮೇಲೆ ತಂದೆಗೆ ಅರಳು ಮರಳು ಅನ್ನೋದು ಸಹಜ ಅಲ್ವಾ ಅಣ್ಣ? ಮಗನಾಗಿ ನೀವು ಅದನ್ನ ಅರ್ಥ ಮಾಡ್ಕೊಂಡು ಕ್ಷಮಿಸಿದ್ರೆ ಯಾವುದೇ ರೀತಿ ಸಮಸ್ಯೆಗಳಿರಲ್ಲ ಅನ್ನೋದು ನನ್ನ ಅನಿಸಿಕೆ. ಸುಮ್ಮನ ನಾನೇನೋ ನಮ್ಮ ಯಜಮಾನ್ರು ಅಂತ ಮರ್ತು ಬರ್ಬೋದು, ಆದ್ರೆ ಮಿಕ್ಕದವರು ಬರ್ಬೇಕಲ್ಲಮ್ಮ. ಅಣ್ಣ, ನಿಮ್ಮ ಹತ್ರ ಹೇಗೆ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳಕ್ ಬಂದಿದೀವೋ ಹಾಗೆ ಎಲ್ರ ಹತ್ರನೂ ಹೋಗಿ ನಮ್ ತಪ್ಪಿಗೆ ಕ್ಷಮೆ ಕೇಳ್ತೀವಿ. ಮುತ್ತು ಅವರೇ, ಇನ್ ಮುಂದೆ ಆ ರೀತಿ ಆಗಲ್ಲ, ಅದ್ರ ಜವಾಬ್ದಾರಿ ನಾ ತಗೋತೀನಿ. ಹೇಳ್ರಿ, ಪಾಪ ಸಾಹೇಬ್ರೆ ಬಂದು ಮನೆ ತನಕ ಬೇಡ್ಕೊಂತವ್ರೆ. ಅನ್ನಕ್ಕೇನು, ಮಿಕ್ತವ್ರನ್ನೆಲ್ಲ ಆಮೇಲೆ ಒಪ್ಪಿಸ್ಬೋದಲ್ವಾ? ಸುಮ ಏನು ಹೊರ್ಗ್ನೋಳ, ನಮ್ಮ ಕಾಲೋನಿ ಮಗಳು ತಾನೆ. ಆ ಹುಡುಗಿ ಮುಖನೂ ಸ್ವಲ್ಪ ನೋಡ್ಬೋದಲ್ಲ. ಸರಿ, 2 ಕಾರಣಕ್ಕೆ ನಾನು ಒಪ್ಕೊಳ್ತೀನಿ. ಒಂದನೇದು, ಈ ಪುಟ್ಟ ಮನೆ ಹುಡುಗಿ ನಿಮ್ಮನೆ ಸೊಸೆ ಆಗಿರೋದು. ಇನ್ನೊಂದು, 20 ವರ್ಷದ ನಿಮ್ಮ ತಂದೆ ಅನ್ನದ ಋಣ. ಈ 2 ಕಾರಣಕ್ಕೋಸ್ಕರ ನಾನು ಒಪ್ಕೊಳ್ತಾ ಇದ್ದೀನಿ ಸರ್. ಮುತ್ತವ್ರೆ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಮ್ನವ್ರೆ. ನಾನು ನಿಜವಾಗ್ಲೂ ಅಸಾಧ್ಯ ಅಂತ ಅನ್ಕೊಂಡಿದ್ದೆ. ಥ್ಯಾಂಕ್ ಯು. ಅಣ್ಣ, ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಹೋಗಿ ಬರ್ತೀನಿ.
ಹೋಗ್ಬರ್ತೀನಕ್ಕ. ಬರ್ತೀವಮ್ಮ. ಅದಕ್ಕೆ ಯು ರಿಯಲಿ ರಿಯಲಿ ವೆರಿ ಬ್ರಿಲಿಯಂಟ್. ಅದಕ್ಕೆ ನಿಮ್ಗೊಂದು ಮಾತು ಕೇಳಬೇಕಿತ್ತು. ನಿಮ್ಗೆ ಈ ಥರ ಐಡಿಯಾಸ್ ಎಲ್ಲ ಹೇಗೆ ಉಳಿಯುತ್ತೆ? ಐಡಿಯಾಸ್ ಅಲ್ಲ ಜಾನು, ಸರ್ವೈವಿಂಗ್ ಸ್ಕಿಲ್ಸ್ ಅಂತಾರೆ ಇದನ್ನ. ಜಾನು, ಲೆಟ್ ಮಿ ಆಸ್ಕ್ ಯು ಸಮಥಿಂಗ್. ತೊಂದರೆ ಆಗ್ತಿರೋದು ನಿಮ್ಮ ಅಪ್ಪನ ಕಂಪನಿಗೆ, ಅದರಲ್ಲಿ ನಿನ್ಗೂ ಶೇರ್ ಇದೆ. ನಿನ್ಗೇನು ಬೇಜಾರಾಗ್ತಿಲ್ವಾ? ಅಯ್ಯೋ ದೇವ್ರೆ, ನನ್ನ ನೀಡ್ಸ್ನೆಲ್ಲ ಫುಲ್ಫಿಲ್ ಮಾಡ್ತಿರೋದು ನೀವು. ಅದಕ್ಕೆ ನೀವು ಅಪ್ಪಂಗೆ ಬುದ್ಧಿ ಕಲಿಸ್ತಾ ಇರೋದು ನನಗಂತೂ ತುಂಬಾನೇ ಖುಷಿ ಕೊಡ್ತಾ ಇದೆ. ಅದಕ್ಕೆ ಅಪ್ಪ ಇನ್ಮೇಲೆ ಫ್ಯಾಕ್ಟ್ರಿಗೆ ಬರಲ್ಲ ತಾನೆ? ನೋ ವೇ, ಬರ್ದಿರೋ ಹಾಗೆ ನಾನು ಮಾಡಿ. ಸೂಪರ್. ಅದಕ್ಕೆ ಹಾಗೆ ಮಾಡಿ. ಅಪ್ಪ ತಾನಾಗೆ ಬಂದು ಫ್ಯಾಕ್ಟ್ರಿಗೆ ಹೋಗಮ್ಮ ಅಂತ ರಿಕ್ವೆಸ್ಟ್ ಮಾಡ್ಬೇಕು. ಅಲ್ಲಿವರೆಗೂ ಹೋಗ್ಬೇಡಿ, ಇಲ್ಲ ಅಂದ್ರೆ ನಿಮ್ ಟ್ಯಾಲೆಂಟಿಗೆ ವ್ಯಾಲ್ಯೂನೇ ಇಲ್ದಂಗಾಗುತ್ತೆ. ರಿಕ್ವೆಸ್ಟ್? ಅವ್ರು ನನ್ನ ಹತ್ರ ಬೇಡ್ಕೋಬೇಕು, ಆಗ ನಾನು ಹೋಗ್ತೀನಿ. ಎಕ್ಸ್ಕ್ಯೂಸ್ ಮೀ. ಹಲೋ. ನಮಸ್ತೆ ಮೇಡಮ್, ನಾನು ವೇದಕುಮಾರ್ ಮಾತಾಡ್ತಾ ಇರೋದು ಮೇಡಮ್. ಗೊತ್ತಾಯ್ತು, ಹೇಳಿ, ಏನಾಯ್ತು? ಸಾರಿ ಮೇಡಮ್, ಒಂದು ಸೀರಿಯಸ್ ಪ್ರಾಬ್ಲಮ್ ಆಗಿದೆ ಮೇಡಮ್. ನೀವು ಅಷ್ಟೊಂದು ಕಷ್ಟಪಟ್ಟು ಫ್ಯಾಕ್ಟ್ರಿ ಶಟ್ ಡೌನ್ ಆಗೋ ಥರ ಮಾಡಿದ್ರಲ್ಲ, ಆದರೆ ಆ ತೀರ್ಥ ಸರು ಮತ್ತು ಸುಮನ ಆ ಯೂನಿಯನ್ ಲೀಡರ್ ಕರೆಸಿ ಅವನ ಹತ್ರ ಮಾತಾಡಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ರು ಮೇಡಮ್. ನಾಳೆಯಿಂದ ಫ್ಯಾಕ್ಟ್ರಿ ನಡೆಯುತ್ತೆ ಮೇಡಮ್. ಮುಂದೆ ಏನು ಮಾಡೋದು ಮೇಡಮ್? ನಿಮ್ಮ ಪ್ಲ್ಯಾನ್ ಎಲ್ಲ ಫೇಲ್ ಆಯ್ತಲ್ಲ ಮೇಡಮ್. ಪ್ಲಾನ್ ಫೇಲ್ ಆಗಿಲ್ಲ, ಸಕ್ಸಸ್ ಆಗಿದೆ. ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ಯಾಕದ್ಕೆ ಸಡನ್ ಆಗಿ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ರೆ? ಒನ್ಸ್ ಅಗೇನ್ ಆ ಇಡಿಯಟ್ ನಮ್ ಪ್ಲಾನ್ ಎಲ್ಲ ಉಲ್ಟಾ ಮಾಡಿದಾಳೆ. ಹೀಗೆ ಆದ್ರೆ ನನ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಜಾನು, ಒಂದ್ ಕೆಲ್ಸ ಮಾಡು, ನೀನ್ ಈಗ್ಲೇ ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡು. ಅದಕ್ಕೆ ತುಂಬಾ ಡಿಸ್ಟರ್ಬ್ ಆಗಿದ್ರು, ಮತ್ತೆ ಹಳೆ ಕಂಪ್ನಿಗೆ ಜಾಯ್ನ್ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಹೀಗೆ ಆದ್ರೆ ನಮ್ ಕಂಪ್ನಿಗೆ ತುಂಬಾ ದೊಡ್ಡ ನಷ್ಟ ಆಗುತ್ತೆ. ನೀವ್ ಈಗ್ಲೇ ಹೋಗಿ ಅದಕ್ಕೆ ಹತ್ರ ಮಾತಾಡಿ ಎಲ್ಲಾ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಹೇಳು. ಅಕಸ್ಮಾತ್ ತೀರ್ಥ ಮತ್ತೆ ಸುಮನ ಏನಾದ್ರೂ ಫ್ಯಾಕ್ಟ್ರಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದಾರೆ ಅಂತ ನಿಮ್ಮ ಅಮ್ಮಂಗೆ ಗೊತ್ತಾದ್ರೆ ನನ್ನನ್ನ ಫ್ಯಾಕ್ಟ್ರಿ ಒಳಗಡೆ ಕಾಲಿಡೋದಕ್ಕೂ ಬಿಡೋದಿಲ್ಲ. ಹೋಗು ಹೋಗು ಹೋಗು. ಅದಕ್ಕೆ ಅಪ್ಪ ನನ್ನ ಮಾತು ಕೇಳ್ತಾರೆ ಅಂತೀರಾ? ಆಫ್ ಕೋರ್ಸ್ ಕೇಳ್ತಾರೆ. ಅವ್ರು ಈಗಿರೋ ಕಂಡೀಷನ್ ನಲ್ಲಿ ಯಾರ್ ಮಾತ್ ಬೇಕಾದ್ರೂ ಕೇಳ್ತಾರೆ. ನೋಡು ಜಾನು, ಕಂಡೀಷನ್ಸ್ ಇಲ್ದೆ, ಯಾವ ರೆಸ್ಟ್ರಿಕ್ಷನ್ಸು ಇಲ್ದೆ ನೀನ್ ಆಸೆ ಈಡೇರ್ಬೇಕು ಅಂತಂದ್ರೆ ಕಂಪ್ನಿ ನಾನ್ ಹ್ಯಾಂಡಲ್ ಮಾಡ್ಬೇಕು. ಹೋಗು 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 ಹೋಗು. ಸರಿ ಅದಕ್ಕೆ.